ನಮಸ್ತೆ ಸರ್. ನಮಸ್ತೆ ಸರ್, ಸತತ ರಾಜಕೀಯಕ್ಕೆ ಪ್ರವೇಶ ಮಾಡಿ ಬರೋಬ್ಬರಿ 35 ವರ್ಷ ಆಗಿತ್ತು ಶಿವಶಂಕರಪ್ಪನವರು. ಅವರ ಹಾದಿ ಸುಲಭ ಇರಲಿಲ್ಲ. ಅವರ ಒಡನಾಟ ಅಥವಾ ಅವ್ರ ಜೊತೆ ಕಳೆದಂತಹ ಒಂದಷ್ಟು ವಿಚಾರಗಳು ಅಥವಾ ಪ್ರಸ್ತಾಪ ಮಾಡಿದಂತಹ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತೀನಿ ಅಂತಂದ್ರೆ, ಶ್ಯಾಮನೂರಣ್ಣವರು ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದು ನನಗೆ ಬಹಳ ಅತೀವ ದುಃಖವಾಗಿದೆ. ವೈಯಕ್ತಿಕವಾಗಿಯೂ ನಾನೊಬ್ಬ ಹಿರಿಯರನ್ನು, ನಮ್ಮ ಮಾರ್ಗದರ್ಶಕರನ್ನು ಕಳೆದುಕೊಂಡಂತಾಗಿದೆ. ನಾನು ಸುಮಾರು 20 ವರ್ಷದಿಂದ ಅವರ ಜೊತೆಲಿ ನಿಕಟವಾಗಿ ಅವ್ರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದೆ. ಇತ್ತೀಚೆಗಂತೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರವರಾಗಿದ್ಮೇಲೆ ಈಗ ಸುಮಾರು 3ನೇ ಅವಧಿಗೆ ಆಯ್ಕೆ ಆದ್ರವರು. ಅಂದ್ರೆ ಈಗ 14 ವರ್ಷ ಆಯ್ತು. ಈಗ ಅವ್ರ ಜೊತೆಗೂಡಿ ಅವರ ಸಾನ್ನಿಧ್ಯದಲ್ಲಿ ಬಹಳಷ್ಟು ಸಮಾಜ ಸಂಘಟನೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಮತ್ತೆ ಅವರು ಏನು ಎಷ್ಟೊಂದು ದೊಡ್ಡ ವ್ಯಕ್ತಿಗಳಾಗಿದ್ರು ಅಂತ ಹೇಳಿದ್ರೆ, ಇವತ್ತು ಯಾವುದೇ ವಿಷಯ ಬರಲಿ ನನ್ನ ಜೊತೆಲಿ ಚರ್ಚೆ ಮಾಡ್ತಿದ್ರು. ಮತ್ತೆ ಬಹಳ ಅತಿ ತೀವ್ರಗತಿಯಲ್ಲಿ ಅದಕ್ಕೆ ಒಂದು ಪರಿಹಾರವನ್ನು ಹೇಳ್ತಾ ಇದ್ರು. ಇವತ್ತು ಅವರ ಜೀವನ ಪರ್ಯಂತ ನಮ್ಮ ತಂದೆಯವ್ರ ಜೊತೆಯಲ್ಲಿ, ನಮ್ಮ ಪರಿವಾರ ಜೊತೆಯಲ್ಲಿ, ನಮ್ಮ ತಂದೆಯವ್ರಿಗೆ ಈಗ 102 ವರ್ಷ ಶತಾಯುಷಿಗಳು, ಅವ್ರ ಜೊತೆಯಲ್ಲಿ ಸೇರಿಕೊಂಡು ಇವತ್ತು ಭವನ ಕಟ್ಲಿಕ್ಕಾಗ್ಲಿ, ಜಾತಿ ಗಣತಿ ಮಾಡುವಂಥದ್ದು ಇರ್ಬೋದು, ಸಂಘಟನೆ ಮಾಡುವಂಥದ್ದು ಇರ್ಬೋದು, ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇರ್ಬೋದು. ಮತ್ತು ಅವರು ಕೊಡುಗೆ ದಾನಿಗಳಾಗಿದ್ರು. ಯಾವತ್ತಿಗೂ ಯಾರ ಬಗ್ಗೆನೂ ದ್ವೇಷ ಮಾಡಿದ್ದು ನಾನು ನೋಡಿಲ್ಲ. ಮತ್ತೆ ಸಿಟ್ಟಿನಿಂದ ಮಾತಾಡಿದ್ದು ಸಹಿತ ನಾನು ನೋಡಿಲ್ಲ. ಅವರ ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ಅಪಾರವಾದಂತಹ ಒಂದು ಕೊಡುಗೆ ಇವತ್ತಿದೆ. ಬರೀ ಒಂದು ಸಮುದಾಯಕ್ಕೆ ಅಂತಲ್ಲ, ಇಡೀ ನಾಡಿಗಾಗಿ ಅವರು ದುಡಿದಿದ್ದಾರೆ, ಹಗಲಿರುಳು ಶ್ರಮ ಮಾಡಿದ್ದಾರೆ. ಬಹಳ ಸ್ನೇಹಕ್ಕೆ ಹೆಸರಾದಂಥವ್ರು. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ಎಷ್ಟೇ ಸ್ನೇಹ ಇದ್ರು ಯಾವತ್ತಿಗೂ ಇವತ್ತು ಅವರು ಆ ಸ್ನೇಹಿತರನ್ನು ಬಿಟ್ಕೊಟ್ಟು ಹೋಗಿದ್ದಂಥದ್ದಲ್ಲ. ಬಹಳ ದೊಡ್ಡ ಕನಸುಗಳನ್ನು ಅವರೆಲ್ಲ ಇಟ್ಕೊಂಡಿದ್ದಂಥದ್ದು. ಸಮಾಜವನ್ನು ಕಟ್ಟಬೇಕು, ಬೆಂಗಳೂರಿನಲ್ಲಿ ಒಂದು ವಿದ್ಯಾರ್ಥಿನಿ, ಒಂದು ಬಾಲಕರಿಗಾಗಿ, ಬಾಲಕಿಯರಿಗಾಗಿ ವಿದ್ಯಾರ್ಥಿನಿಲ್ಲ ಕಟ್ಟಬೇಕು ಅನ್ನೋದು ಬಹಳಷ್ಟು ಕಟ್ಟಿದ್ದಾರೆ, ಬಹಳಷ್ಟು ಮಾಡಿದ್ದಾರೆ. ಕಲ್ಯಾಣ ಮಂಟಪಗಳನ್ನು ಮಾಡಿದ್ದಾರೆ, ಅನೇಕ ಜನರಿಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ, ಅನೇಕ ಜನರಿಗೆ ಫ್ರೀ ಆಗಿ ಮೆಡಿಕಲ್ ಸೀಟ್ ಕೊಟ್ಟಿದ್ದಾರೆ, PG ಸೀಟ್ ಕೊಟ್ಟಿದ್ದಾರೆ. ಇವತ್ತು ದಾಸೋಹ ಮಾಡಿದ್ದಾರೆ. ಇವತ್ತು ಎಲ್ಲಾ ಮಠಮಾನ್ಯಗಳಿಗೆ ಸಹಯೋಗ ಮಾಡಿದ್ದಾರೆ. ಎಷ್ಟು ಹೇಳಿದ್ರೂ ಕಡಿಮೆನೇ ಇದೆ. ಉದಾಹರಣೆಗೆ ನೋಡಿ, ಈಗ ಕೊರೋನಾ ಬಂದಿತ್ತು. ಕೊರೋನಾ ಬಂದಂತ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ. ಕಾರ್ಯಕ್ರಮದಲ್ಲಿ ಇವತ್ತು ಏನು ಲಸಿಕೆಗಳು ಕೊಡುವಂತದ್ದಿತ್ತು, ಇವತ್ತು ಸ್ವಂತ ದುಡ್ಡು ಹಾಕಿ ಸುಮಾರು 7-8 ಕೋಟಿ ರೂಪಾಯಿ ಅವರೇ ಖರ್ಚು ಮಾಡಿ ಅದನ್ನು ಇವತ್ತು ವ್ಯಾಕ್ಸಿನ್ ತರಿಸಿ ಪ್ರತಿಯೊಬ್ಬರಿಗೆ ಕೊರೋನಾ ರೋಗದಿಂದ ಮುಕ್ತ ಮಾಡಬೇಕು, ಯಾರು ಅದರಿಂದ ಸಾಯಬಾರದು ಅಂತೇಳಿ ಹೇಳಿ ಅವರು ಪೂರ್ಣ ಪ್ರಮಾಣದ ಸರ್ಕಾರ ಮಾಡುವಂತ ಕೆಲಸ ಇವತ್ತು ಅವರು ಮಾಡಿದಂಥದ್ದು. ಅನೇಕ ವಸತಿ ನಿಲಯಗಳನ್ನು ಮಾಡಿದ್ದಾರೆ. ಇವತ್ತು ಅವ್ರು ಮಾಡಿದಂಥದ್ದು ಹೇಳ್ಕೊಂತ ಹೋದ್ರೆ ಬಹಳ ದೊಡ್ಡ ಒಂದು ಪಟ್ಟಿನೇ ಇದೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ. ಮೊನ್ನೆ ಅವರು ಆಸ್ಪತ್ರೆಯಲ್ಲಿದ್ದಾಗ ಸುಮಾರು ಸಲ ಹೋಗಿ ಭೇಟಿ ಆಗಿದ್ದೇನೆ. ಸುಪುತ್ರರಾದಂತ SS ಮಲ್ಲಿಕಾರ್ಜುನ್ ಅವರು ಇದ್ರು, ಅವರ ಸೊಸೆ ಸಂಸದರಾದಂತ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ರು, ಗಣೇಶ್ ಅವರು ಇದ್ರು. ಸುಮಾರು ಅವಾಗ ಅವ್ರನ್ನ ಗುರುತಿಡ್ದು ಏನ್ ನಡೀತಾ ಇದೆ ಅಂತ ಅಷ್ಟೊಂದು ಸ್ವಲ್ಪ ಅವ್ರಿಗೆ ಒಂದು ಶ್ವಾಸಕೋಶದಲ್ಲಿ ತೊಂದರೆ ಆಗಿ, ಉಸಿರಾಟದಲ್ಲಿ ತೊಂದರೆ ಆಗ್ತಾ ಇತ್ತು, ಸ್ವಲ್ಪ ನೋವು ಆಗ್ತಾ ಇತ್ತು. ಆದ್ರೂ ಸಹಿತ ನನಗೆ ನೋಡಿದ ತಕ್ಷಣ ನಕ್ಕಿ ಹೆಂಗೆ ನಡೀತಾ ಇದೆ ಏನಿಲ್ಲ ಅಂತ ಕೇಳಿದ್ರು. ಅವ್ರಿಗೆ ಇಷ್ಟೆಲ್ಲಾ ಇಳಿ ವಯಸ್ಸಿದ್ರು, ಅವ್ರ ಕ್ಷೇತ್ರದ ಬಗ್ಗೆನೂ ಅಷ್ಟೇ ಕಳಕಳಿ ಇಟ್ಕೊಂಡಂತವ್ರಾಗಿದ್ರು. ಹಾಗಾಗಿ ಬಹಳ ನೋಡಿ, ಅವರು ಇಲ್ಲಿನಿಂದ ಚಾಮರಾಜನಗರದಿಂದ ಕಲಬುರಗಿ, ಬೀದರ್ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ, ತೆಲಂಗಾಣದಲ್ಲಿ, ಕೇರಳದಲ್ಲಿ ಸಹಿತ ಅವ್ರದ್ದೆಲ್ಲ ಅಭಿಮಾನಿಗಳಿದ್ದಾರೆ. ಸುಮಾರು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ. ಇವತ್ತಂತ ಇವತ್ತು ಅವರು ಶ್ರೇಷ್ಠ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬಹಳಷ್ಟು ಇವತ್ತು
ಜನರಿಗೆ ಸಹಾಯ ಮಾಡಿ ಹ್ಮ್ ಇವತ್ತು ಅವ್ರು ನಮ್ಮಿಂದ ಅಗಲಿ ಹೋಗಿದ್ದಾರೆ ಅಂತ ಹೇಳಿ ನಂಬಲಿಕ್ಕೆ ಆಗ್ತಾ ಇಲ್ಲ. ನಾನು ಅವ್ರು ಗುಣಮುಖರಾಗ್ತಾರೆ ಅನ್ನುವಂತ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೆ. ಹ್ಮ್ ನಾನು ಇವತ್ತು ದೆಹಲಿಗೆ ಬಂದಿದ್ದೆ. ಹ್ಮ್ ಇವತ್ತು ನಾಳೆ ನಾನು ವಿಚಾರ ಮಾಡ್ತಾ ಇದ್ದೆ, ನೆಕ್ಸ್ಟ್ ಹೋಗಿ ಅವ್ರಿಗೆ ಮಾತಾಡಿ ಮುಂದೆ ಏನೇನು ಕಾರ್ಯಕ್ರಮ ಹಾಕೊಳ್ಬೇಕು ಅನ್ನುವಂಥದ್ದು ಅವ್ರದ್ದೊಂದು ಸಲಹೆ ಸೂಚನೆಗಳು ತೆಗೆದುಕೊಳ್ಬೇಕು ಅಂತ ಹೇಳಿ. ಆದ್ರೆ ಈಗ ಒಂದು ದುಃಖದ ಒಂದು ಸಮಾಚಾರ ನನಗೆ ಬಂತು. ಬಹಳ ಅದಕ್ಕೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡ್ಲಿ, ಅವ್ರ ಪರಿವಾರದವರಿಗೆ ಅವ್ರ ಅಗಲಿ ಕೊಡ್ಲಿಕ್ಕೆ ಶಕ್ತಿ ಕೊಡ್ಲಿ. ಸರ್, ಇತ್ತೀಚೆಗೆ ಏನಾದ್ರೂ ಶಾಮನೂರು ಶಿವಶಂಕರಪ್ಪ ಅವರನ್ನ ಭೇಟಿ ಆಗಿದ್ರಾ ಸರ್? ಆ ಭೇಟಿ ಸಂದರ್ಭದಲ್ಲಿ ಏನಾದ್ರೂ ವಿಚಾರಗಳನ್ನ ಚರ್ಚೆ ಮಾಡಿದ್ರಾ? ಭೇಟಿ ಆಗಿದೆ, ಸಮಾಜ ಬಗ್ಗೆ ಕೇಳಿದ್ರು, ನಮ್ಮ ಮಹಾಸಭೆ ಏನೇ ನಡೀತಾ ಇದೆ ಅಂತ. ಯಾಕಂದ್ರೆ ಮಹಾಸಭೆ ಕಾರ್ಯಚಟುವಟಿಕೆಗಳು ಅವ್ರ ಮಾರ್ಗದರ್ಶನದಲ್ಲಿ ನಾನು ಅವರು ಕೂಡಿ ಮಾಡ್ತಾ ಇದ್ವಿ. ಕಾರ್ಯಕಾರಿ ಸಮಿತಿ ಸಭೆ ಕರೆದಿದ್ದೇನೆ ಅಂತ ಹೇಳಿದ್ದೆ. ಅದರ ಜೊತೆಯಲ್ಲಿ ಮೊನ್ನೆ ಒಂದು ಮೈಸೂರು ಕಾರ್ಯಕ್ರಮ ಬಗ್ಗೆ ಹೇಳಿದ್ದೆ. ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಏನ್ ನಮ್ಮ ಇವತ್ತಿನ ದಿವಸ ಭವನಗಳು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು, ಕೆಲವೊಂದು ವಿಷಯಗಳ ಬಗ್ಗೆ, ಕೆಲವೊಂದು ಸಂಘಗಳಲ್ಲಿ ಸ್ವಲ್ಪ ನಮ್ಮ ಜಿಲ್ಲಾ ಘಟಕಗಳಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದ ಇದ್ದಂಥದ್ದು ಬಗೆಹರಿಸಬೇಕು ಅನ್ನುವಂಥದ್ದು, ಇವೆಲ್ಲ ಅನೇಕ ವಿಚಾರಗಳ ಬಗ್ಗೆ ಅವರಿಗೆ ನಾನು ಪದೇ ಪದೇ ಅಂದ್ರೆ ಅವರಿಗೆ ಕಾಲ ಕಾಲಕ್ಕೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಮತ್ತು ಮೊನ್ನೆ ಅವರೇ ಉದ್ಘಾಟನೆ ಮಾಡಬೇಕಾಗಿತ್ತು. ಬೆಳಗಾಂದಲ್ಲಿ ಮಾನ್ಯ ಪ್ರಭಾಕರ್ ಕೋರಿ ಅವರು ಒಂದು ಬಸ್ತಿ ನಿಲ್ಲದ ಉದ್ಘಾಟನೆ ಇಟ್ಟಿದ್ರು ಮಹಾಸಭೆ ವತಿಯಿಂದ ಒಂದು ವಿದ್ಯಾರ್ಥಿನಿಯರಿಗಾಗಿ. ಅವರ ಅನುಪಸ್ಥಿತಿಯಲ್ಲಿ ನಾನು ಉದ್ಘಾಟನೆ ಮಾಡಿದೆ. ಇವತ್ತು ಅದಕ್ಕೆ ನಾವೆಲ್ಲ ಅವತ್ತು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ, ಭಗವಂತ ಅವರಿಗೆ ಮತ್ತೆ ಇವತ್ತು ಬೇಗ ಗುಣಮುಖರಾಗ್ಲಿ ಅಂತ ಹೇಳಿ. ಸರ್, ಎಲ್ಲೂ ಕೂಡ ಅನ್ಸೋದೇ ಇಲ್ಲ ಅವರಿಗೆ 95 ವರ್ಷ ಅಂತ. ಯಾಕಂದ್ರೆ ಅವರನ್ನ ನೋಡಿ ಚಿರ ಯುವಕರು ಕೂಡ ಉತ್ಸಾಹವನ್ನ ಕಲ್ತ್ಕೊಳ್ಬೇಕು. ಯಾಕಂದ್ರೆ ಅಷ್ಟು ಉತ್ಸಾಹದಲ್ಲಿ ಇರ್ತಾ ಇದ್ರು, ಯಾವಾಗ್ಲೂ ನಕ್ಕೋತಾ ಇರ್ತಾ ಇದ್ರು. ಮತ್ತ ನಮ್ಗೆಲ್ಲ ಹೋಗಿದ್ದವ್ರಿಗೆ ದಾಸೋಹ ಮಾಡುವಂತದ್ದು, ಅವ್ರಿಗೆ ಏನ್ ತಿಂಡಿ ಆಯ್ತಾ ಊಟ ಆಯ್ತಾ ಅಂತ ಕೇಳ್ತಾ ಇದ್ರು. ಇದು ನೋಡಿ ಅಷ್ಟು ಕಷ್ಟದಲ್ಲಿದ್ರು. ನಾನು ಹೋಗಿದ್ದ ನನಗೆ ಕೇಳ್ತಾರೆ, ಏನ್ ಟೀ ಕುಡಿದ್ಯಾ, ಏನ್ ಕುಡ್ರಿ ಇವನಿಗೆ ಅಂತ ಹೇಳಿ. ಅಂದ್ರೆ ಆ ಒಂದು ಜಾಗೃತರಾಗಿದ್ರು. ಆ ಒಂದು ಕಳಕಳಿ ಅವ್ರಿಗೆ ಜನರ ಬಗ್ಗೆ ಅಷ್ಟೊಂದು ಪ್ರೀತಿ, ವಿಶ್ವಾಸ, ಸ್ನೇಹ ಇತ್ತು. ಅಂತ ಒಬ್ಬ ಮಹಾ ಮೇರು ವ್ಯಕ್ತಿತ್ವದವರನ್ನು, ದಿಗ್ಗಜರನ್ನು ಸಮಾಜ ಇವತ್ತು ನಾವು ಕಳ್ಕೊಂಡಂತದ್ದು ಬಹಳ ದುಃಖದ ಸಂಗತಿ ಆಗಿದೆ. ಅವ್ರ ಜಾಗ ಮತ್ತೊಬ್ಬರು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ರು, ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆ ವಿಚಾರ ಗೊತ್ತಿತ್ತಾ ಸರ್? ಆಗ ನೀವು ಶಾಮನೂರು ಶಿವಶಂಕರಪ್ಪ ಅವರನ್ನ ಭೇಟಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರ ಹೇಗೆ? ಹೌದು, ನಾನು 4-5 ಸಲ ಹೋಗಿ ಭೇಟಿಯಾಗಿದ್ದೇನೆ ಆಸ್ಪತ್ರೆಯಲ್ಲಿ. ಸ್ಪರ್ಶ ಆಸ್ಪತ್ರೆ ಅವರ ಒಂದು ಅಳಿಯಂದಿರ ಆಸ್ಪತ್ರೆ ಇದೆ. ಅಲ್ಲೇ ಎಲ್ಲ ಮನೆ ತರ ಅವ್ರಿಗೆಲ್ಲ ಒಳ್ಳೆ ರೀತಿಯಿಂದ ಚಿಕಿತ್ಸೆ ಕೊಡ್ತಾ ಇದ್ರು. ಒಬ್ಬ ರವಿ ಅನ್ನುವಂತ ಒಬ್ಬ ವೈದ್ಯರಲ್ಲೇ ಇರ್ತಿದ್ರು ಅವ್ರಿಗೆ ನೋಡ್ಕೊಳ್ಳಿಕ್ಕೆ. ಸುಮಾರು ಜನ ಕಾಲ ಕಾಲಕ್ಕೆ ದೂರವಾಣಿ ಮುಖಾಂತರ ಮಾತನಾಡಿ ಅವರ ಆರೋಗ್ಯದ ಬಗ್ಗೆ ನಾನು ತಿಳ್ಕೊಳ್ತಾ ಇದ್ದೆ. ಇವತ್ತು ಥಿಂಕ್ ಮಾಡಿದ್ದೆ, ಈಗ ಬೆಂಗಳೂರಿಗೆ ಹೋಗಿದ ನಂತರ ಅವ್ರಿಗೆ ಭೇಟಿ ಮಾಡೋಣ ಅಂತ ಹೇಳಿ. 4-5 ದಿವಸ ಅಥವಾ 1 ವಾರ ಕೆಳಗಡೆ ಹೋಗಿದ್ದಾಗ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು. ಅಂದ್ರೆ ಅವರು ಅಲ್ಲೇ ಮಾತಾಡಿ ನನಗೆ ಅವತ್ತಿನ ದಿವಸ ಗೊತ್ತಿಡಿದು ಮಾತಾಡಿದ್ರು. ಇವತ್ತು ಮಾತಾಡಿ ಮತ್ತೆ ಮಲಕೊಂಡ್ರು. ಬಹಳ ಸುಸ್ತಾಗಿದ್ದಾರೆ ಅಂತ ಹೇಳಿದ್ರು ನನಗೆ. ವೈದ್ಯ ಜೊತೆಲಿ ಚರ್ಚೆ ಮಾಡಿದ್ದೆ ನಾನು. ಹೀಗಾಗಿ ಮತ್ತೆ ಅವರು ಮೊದ್ಲಿನ ತರಾನೇ ಲವಲವಿಕೆಯಿಂದ ಇರ್ತಾರೆ, ನಮ್ಗೆಲ್ಲ ಓಡಾಡ್ತಾರೆ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಆಸೆ ಇತ್ತು. ಆದ್ರೆ ಅದು ನಮ್ಮ ಆಸೆ ಪೂರೈಕೆ ಆಗಿಲ್ಲ. ಬಹಳ ಒಂದು ದುಃಖದ ಒಂದು ಮಾಹಿತಿ ಬಂದಿದೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.